ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ಆರುದ್ರ ನಕ್ಷತ್ರದ ಜೊತೆ ಬರ್ತಾ ಇರೋದ್ರಿಂದ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ತುಂಬ ಸರಳ ವಿಧಾನದಲ್ಲೇ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮ್ಮ ಜಾತಕವನ್ನೇ ಬದಲಿಸುತ್ತೆ, ಅದೃಷ್ಟ ಅನ್ನೋದು ತಂದು ಕೊಡುತ್ತೆ, ಸಮಸ್ಯೆಗಳು ಅನ್ನುವಂಥದ್ದು ಕಾಡೋದಿಲ್ಲ. ಯಾಕಂದರೆ ಶಿವಸ್ವಾಮಿ ಸೋಮವಾರ ನಾವು ಎಲ್ಲಾದರೂ ದೇವಸ್ಥಾನಗಳಿದ್ದರೆ ಅಥವಾ ನಿಮ್ಮ ಮನೆಯಲ್ಲೇ ನೀವು ಲಿಂಗಾಭಿಷೇಕವನ್ನು ಮಾಡ್ಕೊಳ್ಳಿ. ಅಭಿಷೇಕ ಮಾಡಿಕೊಳ್ಳೋದ್ರಿಂದ ಉತ್ತಮವಾದಂಥ ಫಲವನ್ನು ಕಾಣಬಹುದು, ಅದೃಷ್ಟ ತಂದುಕೊಡುತ್ತೆ. ಒಬ್ಬ ಮನುಷ್ಯನಿಗೆ ಯಾವಾಗಲೂ ಕಷ್ಟಪಟ್ಟೇ ಜೀವನ ಮಾಡ್ತಾನೇ ಇರ್ತಾರೆ, ಆದರೆ ಅದರ ಜೊತೆ ಅದೃಷ್ಟ ಅನ್ನುವಂಥದ್ದು ಕೂಡ ತುಂಬ ಬೇಕಾಗಿರುತ್ತೆ. ನಮ್ಮೆಲ್ರಿಗೂ ಅಷ್ಟೇ ಸ್ನೇಹಿತರೆ. ಅದನ್ನು ಪಡ್ಕೊಳ್ಳೋದಕ್ಕೆ ಈ ರೀತಿಯ ಪರಿಹಾರ ಎಲ್ರಿಗೂ ಕೂಡ ಹತ್ತಿರದಲ್ಲೇ ಎಕ್ಕದ ಗಿಡ ಸಿಕ್ಕೇ ಸಿಗುತ್ತೆ. ಈ ಎಕ್ಕದ ಗಿಡ ಎಲೆ ಅನ್ನುವಂಥದ್ದು ತುಂಬ ಶಕ್ತಿ ಇರುತ್ತೆ. ಯಾಕೆ ಅಂದರೆ ಅದರಲ್ಲಿ ಸದಾ ಕಾಲ ನಾವು ಸೂರ್ಯನ ರಶ್ಮಿಗಳು ಬೀಳುವಂಥ ಅತೀಂದ್ರಿಯ ಶಕ್ತಿಗಳು ಕೂಡಿರುವಂಥ ಗಣಪತಿಗೆ ಮುಖ್ಯವಾಗಿ ಎಕ್ಕದ ಎಲೆ ಅಂದರೆ ಬಹಳ ಪ್ರೀತಿಕರ. ಹಾಗೆ ಶಿವಸ್ವಾಮಿಗೆ ನಾವು ಈ ಎಲೆಯಿಂದ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ತುಂಬ ಜನ ಎಕ್ಕದ ಎಲೆಯನ್ನು ಯಾವ ವಿಧಾನದಲ್ಲಿ ತಗೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಪ್ರಕೃತಿಯಲ್ಲಿ ಯಾವಾಗಲೂ ಅಷ್ಟೇ ನಾವು ಹಸಿರು ಗಿಡ ಮರಗಳನ್ನು ಮುಟ್ಟಬೇಕಾದ್ರೆ ನಮಸ್ಕಾರ ಮಾಡಿ ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ, ನಮಗೆ ದಾರಿಯನ್ನು ತೋರಿಸುವಂಥ ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ಎಲೆಯನ್ನು ತಗೊಳ್ಬೇಕು. ಆಗ ಕಷ್ಟಗಳು ತೀರೋಗುತ್ತೆ ಸ್ನೇಹಿತರೆ. ಮಾನವ ಜೀವನದಲ್ಲಿ ಈಗಿನ ಕಲಿಯುಗದಲ್ಲಿ ಮುಖ್ಯವಾಗಿ ಆಸೆಗಳು ಜಾಸ್ತಿ ಮನುಷ್ಯನಿಗೆ, ಹಾಗೂ ಸಮಸ್ಯೆಗಳು ತುಂಬ ಇರುತ್ತೆ. ನಮಗೆ ತುಂಬ ದೊಡ್ಡದಾಗಿ ಕಾಡುವಂಥದ್ದು ಯಾವುದು ಅಂದರೆ ಹಣಕಾಸಿನ ಸಮಸ್ಯೆಗಳು. ಹಣಕಾಸು ಸದಾಕಾಲ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ದಿನನಿತ್ಯದಲ್ಲಿ ನಮಗೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಏನಾದರೂ ಆ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದರೆ ಹಣಕಾಸು ಸ್ಟಾರ್ಟ್ ಆಗುತ್ತೆ, ಖರ್ಚು. ಆ ಥರ ನಮಗೆ ಸಂಬಳ ಜಾಸ್ತಿ ಆಗಬೇಕು, ಆದಾಯ ತುಂಬ ಬರಬೇಕು, ಆಕಸ್ಮಿಕ ಧನ ಲಾಭ ಆಗಬೇಕು. ಇದೆಲ್ಲವೂ ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಯಾವ ಥರ ಪಡ್ಕೊಳ್ಳೋದು ಅನ್ನೋದು ತುಂಬ ಜನಕ್ಕೆ ಒಂದು ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಈ ರೀತಿಯ ಪರಿಹಾರವನ್ನು ಮಾಡಿಕೊಂಡಾಗ ನೀವು ಇದನ್ನು ಚಮತ್ಕಾರಿ ರೀತಿಯಲ್ಲೇ ನೋಡಬಹುದು. ಒಂದು ಎಲೆಯನ್ನು ತಗೊಂಡು ಬಂದಿದ್ದೆ, ಸ್ವಲ್ಪ ಅರಿಶಿಣದ ನೀರು ಮಾಡಿಕೊಂಡು ಇದನ್ನು ತೊಳಿಬೇಕು ಸ್ನೇಹಿತರೆ. ಸ್ಮೂತಾಗಿರುತ್ತೆ. ಇದನ್ನು ತೊಳೆದುಬಿಟ್ಟು ಆ ಅರಿಶಿಣದ ನೀರಲ್ಲಿ ನಾವು ತೊಳೆದಾಗ ಗುರುಬಲ ನಮಗೆ ಗಟ್ಟಿಯಾಗುತ್ತೆ. ತದನಂತರ ಇದನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಗಂಧ ಕುಂಕುಮ ಈ ರೀತಿ 3 ಬೊಟ್ಟುಗಳನ್ನು ಇಡಬೇಕಾಗುತ್ತೆ. ಇದನ್ನು ಮಾಡಿಕೊಳ್ಬೇಕಾದ್ರೆ ಸಂಧ್ಯಾ ಸಮಯದಲ್ಲಿ ಅಂದರೆ ಪ್ರದೋಷದ ಸಮಯದಲ್ಲಿ ಮಾಡಿಕೊಳ್ಬೇಕು. ಪ್ರದೋಷದ ಕಾಲ ಅನ್ನುವಂಥದ್ದು ಶಿವಸ್ವಾಮಿಗೆ ತುಂಬ ಇಷ್ಟಪಡುವಂಥ ಒಂದು ಸಮಯ. ಸಾಸುವೆ ತಂತ್ರ ಪರಿಹಾರಗಳಲ್ಲಿ ನಮ್ಮ ಶತ್ರುಗಳನ್ನು ಸಂಹಾರ ಮಾಡುತ್ತೆ. ಎಷ್ಟೋ ಜನಕ್ಕೆ ಶತ್ರುಗಳಿಂದನೇ ಜೀವನ ತುಂಬ ಕಷ್ಟಕ್ಕೆ ಬಂದು ಬಿದ್ದಿರುತ್ತೆ. ಅಂತಹವರು ಇದನ್ನು ಬಳಸ್ಕೊಳ್ಬೇಕು. ಮನೆಯಲ್ಲಿ ಕಿರಿಕಿರಿ, ಜಗಳ, ಸಮಸ್ಯೆ, ಗಂಡ ಹೆಂಡತಿಯ ನಾನಾ ಥರದ ಸಮಸ್ಯೆಗಳಿರುತ್ತೆ. ಅವರು ಸಕ್ಕರೆಯನ್ನು ತಗೊಳ್ಳಿ, ಸುಮಧುರವಾಗಿರುವಂಥದ್ದು. ಅವರ ಜೀವನ ಬಾಂಧವ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ಇದಕ್ಕೆ
ಸಾಸಿವೆ ಹಾಕಿದ ಮೇಲೆ ಅದರಲ್ಲಿ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ, ತದನಂತರ ಅರಿಶಿಣ ಕುಂಕುಮವನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಎಸಳನ್ನು 2 ಹಾಕಿ ಸ್ನೇಹಿತರೆ. ನಾವು ಅರಿಶಿಣ ಕುಂಕುಮವನ್ನು ಹಾಕುವ ಸಂಕೇತ ನಾವು ಶುಭ ಕಾರ್ಯಗಳನ್ನು ಮಾಡಬೇಕು, ಗುಡ್ ನ್ಯೂಸನ್ನು ಕೇಳಬೇಕು ಅಂತ ಬಯಸ್ತಾ ಇರ್ತೀವಿ. ಶೀಘ್ರದಲ್ಲೇ ನಮಗೆ ಶುಭ ಕಾರ್ಯಗಳು ನಮ್ಮ ಮನೆಯಲ್ಲೇ ಜರುಗುತ್ತೆ. ಇನ್ನು ಬೆಳ್ಳುಳ್ಳಿ ಎಸಳು ತುಂಬ ಚಮತ್ಕಾರಿ ವಸ್ತು ಇದು. ಇದನ್ನು ಸಾಕಷ್ಟು ಜನ ಆ ಸ್ಮೆಲ್ ನೋಡಿದ್ರೇ ದೂರ ಸರಿತಾರೆ. ಆದರೆ ಅದರಲ್ಲಿ ಅತೀಂದ್ರಿಯ ಶಕ್ತಿಗಳು ಕೂಡಿರೋದ್ರಿಂದ 2 ಎಸಳನ್ನು ಇದರಲ್ಲಿ ತಗೊಳ್ಳಿ. ಇಷ್ಟನ್ನು ನೀವು ಹಾಕಿ ಒಂದು ಪ್ಲೇಟಲ್ಲಿ ಇಟ್ಟು ಭಕ್ತಿಯಿಂದ ಕೇಳ್ಕೊಳ್ಬೇಕು ಸ್ನೇಹಿತರೆ. ದೇವ್ರ ಮನೆಯಲ್ಲಿಡಿ, ಶಿವಸ್ವಾಮಿಯನ್ನು ಕೇಳಿಕೊಂಡು ಪ್ರದೋಷದ ಸಮಯದಲ್ಲಿ ದೀಪಾರಾಧನೆ ಮಾಡಿ, ತದನಂತರ ರಾತ್ರಿ ಪೂರ್ತಿ ಇದನ್ನು ಇಡಬೇಕಾಗುತ್ತೆ. ಆ ರಾತ್ರಿ ಎಲ್ಲ ಕೂಡ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಮ್ಮ ಪ್ರಾರ್ಥನೆ ಭಗವಂತನಿಗೆ ತಲುಪುತ್ತೆ. ಅಷ್ಟು ಭಕ್ತಿಯಿಂದ ಕೇಳ್ಕೊಳ್ಳಿ. ರಾತ್ರಿ ಪೂರ್ತಿ ಅದರ ಕೆಲಸವನ್ನು ಮಾಡುತ್ತೆ. ಯಾಕಂದರೆ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಅಷ್ಟೊಂದು ಶಕ್ತಿ ಕೂಡಿರುವಂಥದ್ದು. ಇದನ್ನು ಹಾಕಿ ನೀವು ರಾತ್ರಿ ಪೂರ್ತಿ ಪ್ರಾರ್ಥನೆ ನೀವು ಒಂದು 2 ನಿಮಿಷ ಕೇಳಿಕೊಂಡು ಬಿಟ್ಟು ಬಿಡಬೇಕು ರಾತ್ರಿ ಪೂರ್ತಿ. ತದನಂತರ ಇದನ್ನು ಮಾರನೆಯ ದಿನ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ಯಾರು ತುಳಿಯದೆ ಇರುವ ಸ್ಥಳಗಳಲ್ಲಿ ಹಾಕಬೇಕಾಗುತ್ತೆ. ಕೆಲವೊಬ್ಬರು ತಪ್ಪು ಮಾಡ್ತಾರೆ, ಎಲ್ಲಂದರೆ ಅಲ್ಲಿ ಬಿಸಾಕ್ಬಿಡ್ತಾರೆ, ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಮುಖ್ಯವಾಗಿ ದೇವತಾ ವೃಕ್ಷಗಳನ್ನು ನೋಡಿಟ್ಕೊಂಡಿರಿ. ನೀವು ಆಲದ ಮರ ಆಗಿರಬಹುದು, ಅರಳಿ ಮರ ಆಗಿರಬಹುದು, ಬೇವಿನ ಮರ ಆಗಿರಬಹುದು. ಈ ಜಾಗಗಳಲ್ಲಿ ಇದನ್ನು ಹಾಕಿ ಬರೋದರಿಂದ ಶಕ್ತಿ ಇನ್ನಷ್ಟು ಕೂಡಿರುತ್ತೆ. ಭಗವಂತನು ನಮಗೆ ಆಶೀರ್ವಾದ ಮಾಡ್ತಾನೆ ಸ್ನೇಹಿತರೆ, ಇಷ್ಟೇ ಸುಲಭವಾಗಿ.